ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರ್ಮು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೀನಿ. ಮೊದಲಿಗೆ ದಯವಿಟ್ಟು ಕ್ಷಮೆ ಇರಲಿ, ಯಾಕಂದ್ರೆ ಯಾವುದೇ ರೀತಿಯಾದಂಥ ವಿಡಿಯೋಗಳನ್ನ ಹಾಕಿದ್ದಿಲ್ಲ. ಹತ್ತತ್ರ ಒಂದು ತಿಂಗಳು ಹಾಕ್ಬಂತು ಇವತ್ತಿಗೆ. ಯಾಕಂದ್ರೆ ಊರಿಗೆ ಬಂದಿನಿ, ಹಂಗಾಗಿ ಇಲ್ಲಿ ಸ್ವಲ್ಪ ಊರಾಗ ಮದುವೆ ಗಿದ್ವಿ ಹಂಗೆ ಅಂತೇಳಿ ಜಾಸ್ತಿ ಓಡಾಡ್ತಾರಿಂದ ಯಾವುದೇ ರೀತಿಯಾದಂಥ ವಿಡಿಯೋಗಳನ್ನ ಹಾಕಾಗಿದ್ದಿಲ್ಲ. ಹಂಗಾಗಿ ಇವತ್ತು ನಾನು ನಿನ್ನೆ ನಮ್ಮ ಸರ್ ಮನೆಗೆ ಬಂದಿನಿ, ಇಲ್ಲಿ ಅವಿನಾಶ್ ಸರ್ ಮನೆಗೆ. ಹಂಗಾಗಿ ಇಲ್ಲಿ ಸ್ವಲ್ಪ ನೋಡಾಗೆ ವಾತಾವರಣ ಸ್ವಲ್ಪ ಚಂದ ಐತಿ, ಹಂಗಾಗಿ ವಿಡಿಯೋಗಳನ್ನ ಮಾಡ್ಬೇಕಂತ ಅನಿಸ್ತು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಆಲ್ರೆಡಿ ಒಂದು ಮೂವಿ ಒಂದು ಟ್ರೈಲರ್ ಆಲ್ರೆಡಿ ರಿಲೀಸ್ ಆಗಿ ಒಂದು 4-5 ದಿವಸ ಹಾಕ್ಬಂತು. ಅದರದ್ದು ಒಂದು ರಿವ್ಯೂನ ಮಾಡ್ಬೇಕನ್ನಿಸ್ತು, ಹಂಗಾಗಿ ಈ ಒಂದು ರಿವ್ಯೂವನ್ನು ಮಾಡ್ತಾ ಇದ್ದೀನಿ. ಈ ಒಂದು KD ಮೂವಿಯ ಒಂದು ಡೈರೆಕ್ಟರ್ ಆದಂಥವ್ರು ಪ್ರೇಮ್ ಸರ್, ಆಮೇಲೆ ನಟರು ನಾಯಕ ನಟನಾಗಿ ಈ ಒಂದು KD ಸಿನಿಮಾವನ್ನು ಮಾಡಿರುವಂಥವ್ರು ಧ್ರುವ ಸರ್ಜಾ ಅವರು, ಹಾಗೆ ನಾಯಕಿ ನಟಿಯಾಗಿ ಈ ಒಂದು ಸಿನಿಮಾಕ್ಕೆ ನಾಯಕಿ ಆದಂಥವ್ರು ರೇಷ್ಮಾ ನಾರಾಯಣಯ್ಯ ಅವರು. ಈ ಒಂದು ನಾಯಕ ನಟಿಯವರ ಒಂದು ನಟನೆ ಒಳಗೆ, ಆಮೇಲೆ ಉತ್ತಮವಾದಂಥ ಒಬ್ಬರು ನಿರ್ದೇಶಕರು ಪ್ರೇಮ್ ಸರ್ ಅವರ ಒಂದು ಡೈರೆಕ್ಷನ್ ಒಳಗೆ ಈ ಒಂದು ಸಿನಿಮಾ ಮೂಡಿ ಬರ್ತಿರುವಂಥದ್ದು. ಈ ಒಂದು ಸಿನಿಮಾದಲ್ಲಿ ಹಲವಾರು ಕಲಾವಿದರುಗಳು ಒಂದು ಪಾತ್ರವನ್ನು ಮಾಡಿದರೆ, ಅದೇ ಅಂತಿದ್ದ ಒಳ್ಳೆ ನಟರು ಕೂಡ ಕಲಾವಿದರು ಈ ಒಂದು ಇದ್ರೊಳಗೆ ನಟನೆ ಮಾಡಿದಾರೆ, ಪಾತ್ರ ಮಾಡಿದಾರೆ. ಒಂದು ಉತ್ತಮವಾದಂಥ ಸಿನಿಮಾವನ್ನು ಅಂತೇಳಿ ಹೇಳ್ಕೋಬೋದು. ಯಾಕಂದ್ರೆ ಈ ಒಂದು ಟ್ರೈಲರ್ ನೋಡಿದ ಮೇಲೆ ನನಗೆ ಅನಿಸ್ತು, ಒಂದು ಏನೋ ಬೇರೆ ಥರ ಇದೆ, ಏನೋ ಒಂದು ಹೊಸತನ ಐತಿ. ಈ ಒಂದು ಸಿನಿಮಾ ಒಂದು ಉತ್ತಮವಾದಂಥ ಸಿನಿಮಾ ಆಗಲಿಕ್ಕೆ ಪ್ಲಸ್ ಪಾಯಿಂಟ್ ಆಗ್ಬೋದೇನೋ ಧ್ರುವ ಸರ್ಗೆ ಅಂತ ನನಗೆ ಅನಿಸ್ತು. ಈ ಒಂದು ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದ್ರೆ, ಒಂದು ಉತ್ತಮವಾದಂಥ ಮ್ಯೂಸಿಕ್ ಕಂಪೋಸಿಂಗ್, ಮ್ಯೂಸಿಕ್ ಅಂತೂ ಎರಡು ಮಾತೇ ಇಲ್ಲ. ಯಾಕಂದ್ರೆ ಅರ್ಜುನ್ ಜನ್ಯ ಸರ್ ಅವರು ಮ್ಯೂಸಿಕ್ ಮಾಡಿರ್ತಾರೆ ಅಂದ್ರೆ ಅದರದ್ದೊಂದು ಕ್ರೇಜೇ ಬೇರೆ, ಅವರು ಒಂದು ಕೊಡುವಂಥ ಮ್ಯೂಸಿಕ ಬೇರೆ. ಅದಕ್ಕೋಸ್ಕರ ಒಂದು ಮ್ಯೂಸಿಕ್ ಬಗ್ಗೆ ಎರಡು ಮಾತೇ ಇಲ್ಲ. ಅವರು ಒಂದು ಮ್ಯೂಸಿಕ್ ಕಂಪೋಸಿಂಗ್ ಬರ್ತೈತೆ ಅಂತಂದ್ರೆ ಒಂದು ಒಳ್ಳೆ ರೀತಿಯಂಥ ಒಂದು ಚೆನ್ನಾಗಿರುವಂಥ ಒಂದು ಮ್ಯೂಸಿಕನ್ನು ಕೊಟ್ಟಿರ್ತಾರೆ. ಆ ಸಿನಿಮಾಗೆ ಏನು ಬೇಕೋ ಅಂತ ಒಂದು ಮ್ಯೂಸಿಕನ್ನು ಕೊಟ್ಟಿರ್ತಾರೆ ಅಂತ ಅನ್ನಿಸ್ತು. ಒಂದು ಅಲ್ಲೇನು ಟ್ರೈಲರ್ ಒಳಗೆ ನೋಡಿದ್ವಲ್ಲ, ಒಂದು ಉತ್ತಮವಾದಂಥ ಮ್ಯೂಸಿಕ್ ಅಂತ ಹೇಳ್ಬೋದು. ಇನ್ನು ಅವ್ರದ್ದು ಬಗ್ಗೆ ಎರಡು ಮಾತೆಲ್ಲ. ಇನ್ನೊಂದು ಈ ಸಿನಿಮಾದಲ್ಲಿ ಇನ್ನೊಬ್ಬರು ಉತ್ತಮವಾದಂಥ ಅಂದ್ರೆ ಒಬ್ಬ ಒಳ್ಳೆ ನಟರು ನಮ್ಮ ಕಿಚ್ಚ ಸುದೀಪ್ ಸರ್, ಅವರು ಕೂಡ ಈ ಒಂದು ಸಿನಿಮಾದೊಳಗೆ ಒಂದು ಪಾತ್ರ ಮಾಡ್ಯಾರ. ಪಾತ್ರ ಹೆಸರು ಆಲ್ರೆಡಿ ನಿಮಗೆಲ್ಲ ರಿವೀಲ್ ಆಗೈತಿ, ಕಾಲಭೈರವ್ ಅಂತೇಳಿ. ಹಾಗಾಗಿ ಆ ಒಂದು ಪಾತ್ರಕ್ಕೆ ಅವರು ಜೀವ ತುಂಬಿದ್ದಾರೆ. ಅದು ಏನು ಸಿನಿಮಾ ಹೆಂಗೈತಿ ಅನ್ನೋದನ್ನು ನಾವು ಇದೇ ಏಪ್ರಿಲ್ 30ನೇ ತಾರೀಕಿಗೆ ಸಿನಿಮಾವನ್ನು ನೋಡ್ಬೇಕಾಗ್ತೈತಿ. ಈ ಒಂದು ಸಿನಿಮಾದಲ್ಲಿ ಹಲವಾರು ಕಲಾವಿದರು ಪಾತ್ರ ಮಾಡ್ಯಾರ. ಅದರೊಳಗೆ ಸಂಜಯ್ ದತ್ ಅವರಾಗಿರ್ಬೋದು, ಆಮೇಲೆ ರೇಷ್ಮಾ ನಾರಾಯಣಯ್ಯ ಅವರು, ಧ್ರುವ ಸರ್ಜಾ ಅವರು, ಆಮೇಲೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರ ಸರ್ ಅವರು, ಆಮೇಲೆ ರಮೇಶ್ ಅರವಿಂದ್ ಸರ್ ಅವರು, ಆಮೇಲೆ ರವಿಶಂಕರ್ ಸರ್ ಅವರು, ಆಮೇಲೆ ಶಿಲ್ಪಾ ಶೆಟ್ಟಿ ಅವರು, ಈ ರೀತಿ ಹಲವಾರು ಕಲಾವಿದರು, ಯಶ್ ಶೆಟ್ಟಿ ಅವರು, ಈ ರೀತಿ ಹಲವಾರು ಕಲಾವಿದರು ಕೂಡಿ ಈ ಒಂದು ಮಾಡಿರುವಂಥ ಸಿನಿಮಾ, ಒಂದು ದೊಡ್ಡ ಬಜೆಟ್ ಒಳಗೆ ಮಾಡಿರುವಂಥ ಸಿನಿಮಾ, KVN ಪ್ರೊಡಕ್ಷನ್ ಒಳಗೆ ಬರುವಂಥ ಸಿನಿಮಾ, ಒಂದು ಉತ್ತಮವಾದಂಥ ಸಿನಿಮಾ ಅಂತ ಬರ್ತೈತಿ ಅಂತ ಹೇಳ್ಬೋದು. ಯಾಕಂದರೆ ಇದೇ ಏಪ್ರಿಲ್ 30ನೇ ತಾರೀಕಿಗೆ ರಿಲೀಸ್ ಆಗ್ತೈತಿ. ದಯವಿಟ್ಟು ಯಾವುದೇ ಕನ್ನಡ ಚಿತ್ರರಂಗ ಹಂಗೈತಿ ಹಿಂಗೈತಿ ಅಂತ ಏನೋ ಅವ್ರ ಫ್ಯಾನ್ಸು ಇವ್ರ ಫ್ಯಾನ್ಸು ಅದೆಲ್ಲವನ್ನು ಬಿಟ್ಟು ಒಂದು ಕನ್ನಡ ಸಿನಿಮಾ ಅಂತ ಅಂದ್ಕೊಂಡು ಎಲ್ಲರೂ ಏಪ್ರಿಲ್ 30ನೇ ತಾರೀಕಿಗೆ ಈ ಒಂದು ಸಿನಿಮಾವನ್ನು ನೋಡ್ರಿ. ಈ ಒಂದು ಸಿನಿಮಾ ಹೆಂಗೈತಿ ಅಂತೇಳಿ ಇನ್ನೊಬ್ರು ಮಾತು ಕೇಳಕ್ಕೆ ಹೋಗ್ಬೇಡ್ರಿ. ನೀವಾಗಲೇ ಹೋಗಿ ನೋಡಿ ಬಂದು ಆದಮೇಲೆ ನಿಮ್ಮ ರಿವ್ಯೂವನ್ನು ಕೊಡ್ರಿ. ಯಾರೋ ಒಬ್ರು ಹೇಳ್ತಾರ ಅಂತ ಅಂದ್ಕೊಂಡು ಸಿನಿಮಾ ಚೆನ್ನಾಗೈತಿ ಚೆನ್ನಾಗಿಲ್ಲ ಅಂತ ಅವ್ರಿಗೆ ಅದು ಅನಿಸಿರ್ತೈತಿ. ಬಟ್ ನಮಗೆ ಯಾವ ರೀತಿ ಅನಿಸುತ್ತೆ ಅನ್ನೋದು ನಾವು ನೋಡಿದಾಗಲೇ ಆ ಸಿನಿಮಾದ ಬಗ್ಗೆ ರಿವ್ಯೂವನ್ನು ಹೇಳ್ಬೇಕಾಗ್ತೈತಿ. ಯಾರ ಇನ್ನೊಬ್ರು ಈ ಹೇಳಿದ ಮಾತನ್ನು ಕೇಳಕ್ಕೆ ಹೋಗ್ಬೇಡ್ರಿ. ಒಂದು ನೀವು ಸಿನಿಮಾವನ್ನು ನೋಡ್ರಿ, ನಿಮಗೆ ಏನು ಅನಿಸ್ತೈತಿ ಅವಾಗ ನೀವು ಹೇಳ್ರಿ. ಪ್ರತಿಯೊಬ್ಬರು ಅದೇ ರೀತಿಯಾಗಿ ಹೇಳ್ಕೊರಿ. ಯಾಕಂದ್ರೆ ಒಬ್ಬೊಬ್ರದ್ದು ಆಲೋಚನೆಗಳು ಒಂದೊಂದು ರೀತಿ ಇರ್ತಾವೆ, ಆ ರೀತಿ ಹಲವಾರು ರೀತಿ ಒಳಗಿರ್ತಾವೆ. ಈ ಸಿನಿಮಾ ಆದಮೇಲೆ ಪ್ರೇಮ್ ಸರ್ ಸಿನಿಮಾ ಆದಮೇಲೆ ಪ್ರತಿಯೊಂದು ಸಿನಿಮಾವರೆಗೂ ಎಮೋಷನ್ಸ್ ಇದೇ ಇರ್ತೈತಿ. ಹಂಗಾಗಿ ಈ ಒಂದು ಸಿನಿಮಾ ಒಳಗೆ ಎಮೋಷನ್ಸ್ ಇದ್ದೇ ಐತಿ. ಕೆಲವೊಂದು ಅಣ್ಣ ತಮ್ಮಂದು ಪಾತ್ರಗಳು ಇರ್ಬೋದು ಅಂತ ಐತಿ ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂತಂದ್ರೆ ಆಲ್ರೆಡಿ ಕೆಲವೊಂದು ಸಿನಿಮಾಗಳ ಈ ಸಿನಿಮಾದ ಸಾಂಗ್ಸ್ಗಳೆಲ್ಲ ನೀವು ಕೇಳಿರಿ, ಭಾಳ ಹಿಟ್ ಆಗಿದಾವೆ. ಅದರಲ್ಲಿ ಒಂದು ಒಳ್ಳೆ ಪಾತ್ರಗಳನ್ನು ಮಾಡಿರ ಅಂತ ಅನಿಸೈತಿ. ನೋಡೋಣ ಏಪ್ರಿಲ್ 30ನೇ ತಾರೀಕಿಗೆ ಸಿನಿಮಾ ಹೆಂಗೈತಿ ಅನ್ನೋದನ್ನು ಎಲ್ಲವನ್ನು ನೋಡ್ರಿ. ಹಾಗಾಗಿ ಎಲ್ಲರೂ ದಯವಿಟ್ಟು ಏಪ್ರಿಲ್ 30ನೇ ತಾರೀಕಿಗೆ ಈ ಒಂದು ಸಿನಿಮಾವನ್ನು ನೋಡಿ ನಿಮ್ಮ ರಿವ್ಯೂವನ್ನು ಕೊಡ್ರಿ. ಇನ್ನೊಬ್ರು ಮಾತಿಗೆ ಕಿವಿ ಕೊಡಬೇಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಏನಪ್ಪ ಇವ್ರು ರಿವ್ಯೂ ಕೊಡ್ತೀನಿ ಅಂತಂದು ಏನೇನೋ ಹೇಳ್ತಾರಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಟ್ರೈಲರ್ ರಿವ್ಯೂ ಅಂದಮೇಲೆ ಆ ಒಂದು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಾಗ್ತೈತಿ. ಆಮೇಲೆ ಆ ಒಂದು ಅದರೊಳಗೆ ಯಾರ್ಯಾರು ಪಾತ್ರಗಳನ್ನು ಮಾಡ್ಯಾರ ಅನ್ನೋದನ್ನು
ಹೇಳ್ಬೇಕಾಗ್ತೈತಿ. ಯಾಕಂದ್ರೆ ಆಲ್ರೆಡಿ ನೀವು ಟ್ರೈಲರ್ ನೋಡಿರ್ತೀರಿ, ಟ್ರೈಲರ್ ಒಳಗಡೆ ಏನೈತಿ ಅನ್ನೋದನ್ನ ಆಲ್ರೆಡಿ ಕಂಟೆಂಟ್ ಆಗಿ ನಿಮ್ಗೆ ಗೊತ್ತಿರ್ತೈತಿ. ಆ ಒಂದು ಏನು ಧ್ರುವ ಸರ್ಜಾ ಅವ್ರ ಆ್ಯಕ್ಟಿಂಗ್ ನೋಡ್ರಿ, ಅದು ಎರಡು ಮಾತೇ ಇಲ್ಲ. ಅವ್ರದ್ದು ಎಲ್ಲ ಮೊದಲನೇ ಸಲ ಮಚ್ಚಿಡಿದೀನಿ ಆ ಥರ ಹೇಳ್ತಾರೆ ಒಂದು ಡೈಲಾಗ್ಗಳು ಕೆಲವೊಂದು ಅದಾವು. ಇನ್ನು ಏನೇನು ಐತಿ ನಾವು ಎಕ್ಸ್ಪೆಕ್ಟೇಷನ್ ಅಂದ್ರೆ ಆ ಸಿನಿಮಾವನ್ನ ನೋಡ್ಬೇಕಂತ ಒಂದು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿವಿ ಅನ್ನೋದು ಅದಕ್ಕೆ ಅಲ್ಲಿಗೆ ಅದು ಆ ಸಿನಿಮಾ ರೀಚ್ ಐತೆ ಇಲ್ಲ ಅನ್ನೋದನ್ನ ಏಪ್ರಿಲ್ 30ನೇ ತಾರೀಕಿಗೆ ನಾವು ನೋಡ್ಬೇಕಾಗ್ತೈತಿ. ಏಪ್ರಿಲ್ 30ನೇ ತಾರೀಕಿಗೆ ಸಿನಿಮಾ ನೋಡ್ರಿ ಅಂತ ಹೇಳ್ತಾ, ಸಿನಿಮಾ ನೋಡಿ ಬಂದಾದ್ಮೇಲೆ ಅದ್ರ ರಿವ್ಯೂ ಕೊಡ್ತೀನಿ. ಮತ್ತೆ ಏನಾರು ವಿಷಯಗಳಿದ್ರೆ ಹೇಳ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ. ಯಾಕಂದ್ರೆ ಏನೋ ಮಾತಾಡಕ್ಕೆ ಬರೋದು ಸ್ವಲ್ಪ, ಯಾಕಂದ್ರೆ ಒಂದು ತಿಂಗಳವರೆಗೆ ಡಿಫ್ರೆನ್ಸ್ ಆಗಿತ್ತಲ್ಲ, ಹಂಗಾಗಿ ಕೆಲವೊಂದಿಷ್ಟು ತೊದರ್ಸ್ತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ.